ಸ್ನೇಹಿತರೆ ನಮಸ್ಕಾರ. ಏನಪ್ಪ ವಿಚಾರ ಅಂದರೆ, ನಮ್ಮ ಕೆಲವು ಉತ್ತರ ಕರ್ನಾಟಕದ ಅವಿವೇಕಿಗಳು, ಕೆಲವು ಉತ್ತರ ಕರ್ನಾಟಕದ ದರಿದ್ರಗಳು ಇವತ್ತು ಏನು ದೇವರ ಹೆಸರಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಅರಬತ್ತಲ್ಲೇ ಡ್ಯಾನ್ಸ್ ಮಾಡ್ಕೊಂಡು ಅಶ್ಲೀಲವಾಗಿ ಡ್ಯಾನ್ಸ್ ಮಾಡ್ಕೊಂಡು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡ್ತಿರಲ್ಲ, ನಿಮ್ಮಂಥ ದರಿದ್ರಗಳಿಗೆ ಈ ವಿಡಿಯೋ ಅರ್ಪಣೆ ಮಾಡ್ತಾ ಇದ್ದೀನಿ. ನೋಡಿ, ಇದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು. ಎಷ್ಟು ಅದ್ಭುತವಾಗಿ ಇವರೊಂದು ಮನೋರಂಜನೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಹಬ್ಬದಲ್ಲಿ. ನೀವು ಹಬ್ಬ ಮಾಡ್ತಿದ್ದೀರಿ, ಇವರು ಹಬ್ಬ ಮಾಡ್ತಾಯಿದ್ದಾರೆ, ಎಲ್ಲರೂ ಮನುಷ್ಯರೇ. ಆದರೆ ಅಲ್ಲಿಗೂ ಇಲ್ಲಿಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಆ ಸಂಸ್ಕೃತಿ ಹೆಂಗಿದೆ, ಈ ಸಂಸ್ಕೃತಿ ಹೆಂಗಿದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ಭಾಗದಲ್ಲಿ ಈ ಡಬಲ್ ಮೀನಿಂಗ್ ಹಾಡುಗಾಡರು ಜಾಸ್ತಿ ಆಗ್ಬಿಟ್ಟವ್ರೆ. ಈ ಡಬಲ್ ಮೀನಿಂಗ್ ಹಾಡು ಆಡ್ಕೊಂಡು ಇವತ್ತು ಪ್ರೇಮ್ ಅವ್ರಿಗೆ ಒಂದು ಹಾಡು ಬರೆದೋದಕ್ಕೆ ಇಡೀ ಏನು ರಾಜ್ಯ ತುಂಬ ಅಲ್ಲಿ ಇಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಬಾಯ್ ಬಡ್ಕೊಂಡ್ರು. ಆದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರತಿಯೊಂದು ಹಬ್ಬಗಳಲ್ಲೂ ಇವತ್ತು ಮನೋರಂಜನೆ ಕಾರ್ಯಕ್ರಮಗಳಲ್ಲಿ ಏನು ಮಾಡ್ತಾಯಿದ್ರು ಅಂದರೆ, ಡಬಲ್ ಮೀನಿಂಗ್ ಹಾಡು ಹೇಳೋದು, ಹೆಂಗೆ ಬೇಕಂಗೆ ಬಟ್ಟೆ ಬಿಚ್ಚಿಗೆ ಕುಣಿಯೋದು, ಅದು ನಶೆ ಹಾಕ್ಯಂತಾರಂತ. ನಶೆ ಹಾಕ್ಕೊಂಬಿಟ್ಟು ಹೆಂಗೆ ಬೇಕಂಗೆ ಯುವಕರು ಮುಂದೆ ಅರೆಬೆತ್ತಲೆಯಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ, ಅರೆಬೆತ್ತಲೆಯಾಗಿ ಹೆಂಗೆ ಬೇಕಂಗೆ ಕುಣಿತಾ ಇದ್ದಾರೆ. ಆ ಹಾಡಿಗೂ ಅದಕ್ಕೂ ಸಂಬಂಧನೇ ಇರಲ್ಲ. ಆದರೆ ನೋಡಿ, ಇದು ನೋಡೋಕ್ಕೆ ಎರಡು ಕಣ್ಣು ಸಾಲದು. ಎಷ್ಟು ಜನಗಳು, ಎಷ್ಟು ಅದ್ಭುತ. ಏನು ನಿಮ್ಮಂಥ ಯಾವುದು ಸಂಗೀತ ಎಲ್ಲ ಏನಿಲ್ಲ, ಇದು ಸ್ವಯಂ ಸಂಗೀತ, ಇದು ಸ್ವಯಂ ಕುಣಿತ. ನೋಡಿ ಎಷ್ಟು ಅದ್ಭುತವಾಗಿದೆ, ಎಷ್ಟು ಚೆನ್ನಾಗಿದೆ. ಈ ಸಂಸ್ಕೃತಿ ಚೆನ್ನಾಗಿದೆಯಾ? ನೀವು ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಕುಣಿಯೋದು ಚೆನ್ನಾಗಿದೆಯಾ? ಈ ಸಂಸ್ಕೃತಿ ಚೆನ್ನಾಗಿದೆಯಾ? ನೀವು ಅರ್ಧಂಬರ್ಧ ಡಬಲ್ ಮೀನಿಂಗ್ ಹಾಡು ಹೇಳೋದು ಚೆನ್ನಾಗಿದೆಯಾ? ಎಲ್ಲ ಡಬಲ್ ಮೀನಿಂಗ್ಗೆ ವೇದಿಕೆ ಮೇಲೆ. ಅದು ದೇವ್ರ ಕಾರ್ಯಕ್ರಮಗಳಲ್ಲಿ ಅರ್ಧಂಬರ್ಧ ನೀವು ಡಬಲ್ ಮೀನಿಂಗ್ ಹಾಡು ಹೇಳ್ತಿರಲ್ಲ, ದೇವ್ರ ಕಾರ್ಯಕ್ರಮ ಮಾಡ್ಕೊಂಡು. ನೀವೆಲ್ಲ ಮನುಷ್ಯರ? ಇದು ದುಡ್ಡಿಗೋಸ್ಕರ ದುಡ್ಡುರಯ್ಯ, ಮೈ ಬಗ್ಸಿ ಹುಡ್ಕೊಂಡು ತಿಂಡ್ರಯ್ಯ. ಇಂಥ ಮಣ್ತಿನ ಈ ಕೆಲಸ ಯಾಕ್ರಯ್ಯ ಮಾಡ್ತೀರಾ? ನೋಡಿ ಕಲೀರೋ ಉತ್ತರ ಕರ್ನಾಟಕದ ಅಯೋಗ್ಯರೇ, ನೋಡಿ ಕಲೀರಿ. ನಿಮ್ಮ ಮುಸುಡಿಗಿಷ್ಟು ಬೆಂಕಿ ಹಾಕ. ನೋಡಿದ್ರಲ್ಲ, ನಮ್ಮ ಉತ್ತರ ಕರ್ನಾಟಕದ ಸಂಸ್ಕೃತಿನ ಹಾಳು ಮಾಡಬೇಡಿ, ನಮ್ಮ ಉತ್ತರ ಕರ್ನಾಟಕದ ಮರ್ಯಾದೆ ಕಳಿಬೇಡ್ರಿ. ನಿಮ್ಮ ಜೀವನಕ್ಕೋಸ್ಕರ, ನಿಮ್ಮ ಹೊಟ್ಟೆಪಾಡಿಗೋಸ್ಕರ ಬೇಕಾದಷ್ಟು ಕೆಲಸಗಳು ಇವೆ, ದುಡ್ಕೊಂಡು ತಿನ್ನಿರಿ. ಇವತ್ತು ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಕೂಲಿಕಾರ ಸಿಗ್ತಾ ಇಲ್ಲ, ಮೈ ಬಗ್ಸಿ ದುಡಿದ್ರು ನೀವೆಲ್ಲ ಈ ಥರ ಮಾಡ್ತಾಯಿದ್ದಿದ್ರಾ? ಹೊಲ್ದಕ್ಕೆ ಹೋಗಿ ಕಳೆ ಕಿತ್ತಿದ್ರು ಈ ಥರ ಎಲ್ಲ ಮಾಡ್ತಾಯಿದ್ದೀರಾ? ನಾಚಿಕೆಗಲ್ವ ನಿಮಗೆ? ನಾಚಿಕೆಗಲ್ವೇನ್ರೋ? ಹೆಣ್ಣುಮಕ್ಳ ಹತ್ರ ಈ ಥರ ಬಟ್ಟೆ ಬಿಚ್ಚಿಸಿ ಜನಗಳು ಮುಂದೆ ಕುಣಿಸ್ತಿರಲ್ಲ, ನಾಚಿಕಲ್ವ್ರ? ನೀವೆಲ್ಲ ಮನುಷ್ಯರೇನ್ರ ನೀವು? ಮೈ ಬಗ್ಸಿ ದುಡ್ಕೊಂಡು ತಿನ್ರೋ. ಈ ರೀತಿ ಮಣ್ಣು ತಿನ್ನೋ ಕೆಲಸ ಮಾಡೋಕೆ ಹೋಗ್ಬೇಡ್ರಿ ದೇವ್ರ ಮುಂದೆ. ಅದು ದೇವ್ರ ಹೆಸರು ಹೇಳ್ಕೊಂಡು ಈ ರೀತಿ ನೀವು ಮಣ್ಣು ತಿನ್ನೋ ಕೆಲಸ ಮಾಡಿದ್ರೆ ಇದು ಯಾರಿಗೂ ಒಳ್ಳೇದಾಗಲ್ಲ. ಇದು ಆಮೇಲೆ ಹಾಲು ಸುರಿಯೋದಂತೆ. ಏನು ಭಯಂಕರ ದೊಡ್ಡ ಇವರು ಅಯ್ಯಪ್ಪ ಶಿವ ಕೊಲ್ ದೇವ್ರಿಗೆ ಹಾಲು ಸುರಿಯೋದು ಒಂದೇ, ಈ ಕಿತ್ತೋಗಿರೋ ಡಬಲ್ ಮೀನಿಂಗ್ ಹಾಡು ಹೇಳೋರ್ಗೆ ಹಾಲು ಸುರಿಯೋದು ಒಂದೇ. ಆ ದೇವ್ರಿಗೆ ಸುರಿಯೋದು ಹಾಲು ವೇಸ್ಟ್ ಆಗುತ್ತೆ, ನಿಮಗೆ ಸುರಿಯೋ ಹಾಲು ವೇಸ್ಟ್ ಆಗುತ್ತೆ. ಅದ್ರ ಬದಲು ಎಷ್ಟೋ ಜನ ಇನ್ನು ಒಂದೊಂದು ಹೊತ್ತು ಊಟಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ, ಒಂದೊಂದು ಹೊತ್ತು ಊಟಕ್ಕೂ ಕೂಡ ಭಿಕ್ಷೆ ಬೇಡ್ತಾ ಇದ್ದಾರೆ. ಅಂಥವ್ರಿಗೆ ಹೋಗಿ ದಾನ ಮಾಡ್ರೋ, ಅಂಥವ್ರಿಗೆ ಹೋಗಿ ಹಾಲು ಕುಡಿಸ್ರೋ. ಇಂಥ ದರಿದ್ರ ಹಾಡು ಹೇಳೋರಿಗೆಲ್ಲ ಹಾಲು ಹಾಕೋದು, ಹಾಲು ಹಾಕ್ತಾರೆ, ಹೂವು ಹಾಕ್ತಾರೆ. ಅಯ್ಯೋ ಶಿವ, ಕಲ್ಲು ದೇವರಿಗೆ ಹೂವು ಹಾಕುವುದು ಒಂದೇ, ಕಲ್ಲು ದೇವರಿಗೆ ಹಾಲು ಹಾಕುವುದು ಒಂದೇ. ಈ ಕಿತ್ತೋಗಿರೋ ಡಬಲ್ ಮೀನಿಂಗ್ ಹಾಡು ಹಾಕೋರ್ಗೂ ಎರಡೂ ಒಂದೇ. ಆ ಹಾಲು ವೇಸ್ಟ್ ಆಗುತ್ತೆ, ಆ ಹೂವು ಒಣಗುತ್ತೆ, ಈ ಹೂವನ್ನು ಒಣಗುತ್ತೆ, ಈ ಹೂವನ್ನು ವೇಸ್ಟ್ ಆಗುತ್ತೆ. ಗೊತ್ತಾಯ್ತಾ? ದೇವರು ಎಲ್ಲಿ ಗೊತ್ತಾ ಕಾಣೋದು? ಯಾರು 3-4 ದಿನ ಆಗಿರುತ್ತೆ ಊಟ ಮಾಡಿ, ವಾರಗಟ್ಟಲೆ ಊಟ ಮಾಡಿರಲ್ಲ ಅಂಥವ್ರು ಹೋಗಿ ನಾವು ಒಂದು 10 ರೂಪಾಯಿ ಕೊಟ್ಟರೆ ಸಾಕು. ನೀವು ಏನು 1000 ರೂಪಾಯಿ ಕೊಡೋದು ಬೇಡ, ಒಂದು 10 ರೂಪಾಯಿ ಕೊಟ್ಟರೆ ಸಾಕು. ಅವರು ಅಯ್ಯೋ ನಿನಗೆ ದೇವ್ರು ಚೆನ್ನಾಗಿಟ್ಟಿರ್ಲಪ್ಪ, ಕೋಟಿ ಕೊಡೋದು ಬೇಕಾಗಿಲ್ಲ, ಬರೀ ಒಂದು 10 ರೂಪಾಯಿ ಒಂದು ಹೊತ್ತು ಊಟ ಕೊಡ್ತೀರಿ ಸಾಕು, ನಿನಗೆ ದೇವ್ರು ಚೆನ್ನಾಗಿಟ್ಟಿರ್ಲಪ್ಪ ಅಂತ ಹೇಳ್ತಾರೆ. ನಾವು ಅವ್ರಿಗೆ ಅಂಥವ್ರಿಗೆ ದೇವ್ರು ಆಗಬೇಕು. ಗೊತ್ತಾಯ್ತಾ? ಅಯೋಗ್ಯರ ಉತ್ತರ ಕರ್ನಾಟಕದ ಮಾನ ಮರ್ಯಾದೆ ಕಳಬೇಡಿ. ನಿಮ್ಮ ಕೈಲಿ ದುಡ್ಕೊಂಡು ತಿನ್ನಿರಿ. ಈ ಥರ ಹೆಣ್ಮಕ್ಳನ್ನ ಅಡ್ಡ ಹಿಡಿದ್ಬಿಟ್ಟು ನೀವು ಜೀವನ ಮಾಡ್ತಾ ಇದ್ದೀರಲ್ರೋ, ನೀವು ಗಂಡಸ್ರೇನ್ರ? ನೀವು ದುಡ್ಕೊಂಡು ತಿನ್ನಿರಿ. ಬೇಕಾದಷ್ಟು ಕೆಲಸಗಳಿವೆ. ಈ ಥರ ಹೆಣ್ಮಕ್ಳನ್ನ ಹಾಳು ಮಾಡಿ ಆ ಹುಡುಗರಿಂದ ಯುವಕರ ಮುಂದೆ ಹೆಂಗೆ ಬೇಕಂಗೆ ಕಾಲು ಕಿಸ್ಕೊಂಡು ಕುಣಿಯೋದಲ್ಲ. ಇದು ಸಂಸ್ಕೃತಿ ಅಲ್ಲ, ಇದು ಮನೋರಂಜನೆ ಕಾರ್ಯಕ್ರಮ ಅಲ್ಲ. ಇದು ಈ ಪಬ್ಬಲ್ಲೂ ಹಿಂಗೆ ಮಾಡಲ್ವಲ್ಲೋ, ಕ್ಲಬ್ಗಳಲ್ಲೂ ಮಾಡ್ದಂಗೆ ಮಾಡ್ತಿರಲ್ಲ ಬೈಲಲ್ಲಿ. ಅಯ್ಯೋ ನಿಮಗೆಷ್ಟು ಉಗಿಯೋದು, ನಿಮಗೆ ಮಾನ ಮರ್ಯಾದೆ ಇದೆಯೋ ಎಲ್ಲ ಬಿಟ್ಟು ನಿಂತ್ಕೊಂಡಿದ್ದೀರೋ ಜೀವನ ಮಾಡೋಕ್ಕೋಸ್ಕರ. ಇದು ಬಾಳ, ಇದು ನಿಮ್ಮದು ಒಂದು ಬಾಳ, ನಿಮ್ಮದು ಒಂದು ಜೀವನ. ಹೋಗ್ರೆ ತೆಗೆ ಯಾವ್ದಾರು ಕ್ಲಬ್ ಮಾಡ್ಕೊಂಬಿಡ್ರೋ ಸುಮ್ಮನೆ. ಪಬ್ಗಳಲ್ಲಿ ಬಿಚ್ಕೊಂಡು ಕುಣಿರ ಎಲ್ಲರೂ ನೀವು ಸೇರ್ಕೊಂಡು ಬಿಚ್ಕೊಂಡು ಕುಣಿರಲ್ಲ. ಅಯೋಗ್ರ ಅಯ್ಯೋ ಯಾರು ಹೇಳೋರು ಕೇಳೋರಿಲ್ಲ. ಅದಕ್ಕೆ ಕಂಡ್ರು ಮಳೆ ಬೆಳೆ ಸರಿಯಾಗಿ ಬರ್ತಾ ಇಲ್ಲ, ಎಲ್ಲ ನಾಶನಾಗಿ ಹೋಗ್ತಾ ಇದೆ. ಕಲಿಯುಗ ಅಂತ್ಯ ಇದು. ಗೊತ್ತಾಯ್ತಾ? ನಮಸ್ಕಾರ ಎಲ್ಲರಿಗೂ.